ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 1ನೇ ಅಧ್ಯಾಯ 31ನೇ ವಾಕ್ಯ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಪತ್ರಿಕೆಯನ್ನು ಬರೆದಿರುವಾಗ ಅವರಿಗೆ ಹೇಳ್ತಾನೆ 26ನೇ ವಾಕ್ಯದಿಂದ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ಯೇಸುಸ್ವಾಮಿಯ ಒಂದು ವಾಕ್ಯವನ್ನು ಪ್ರಸಂಗ ಮಾಡುವುದಕ್ಕಾಗಿ ಪೌಲ ಆರಂಭಿಸಿದ ನಂತರ ಅನೇಕ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸಾರ್ತಾನೆ. ಕೊರಿಂಥದಲ್ಲಿ ಹೆಚ್ಚು ಕಡಿಮೆ 1.5 ವರ್ಷಗಳ ಕಾಲ ಸೇವೆ ಮಾಡ್ತಾನೆ. ಕೊರಿಂಥ ವಿಶ್ವಾಸಿಗಳಲ್ಲಿ ಅನೇಕರು ಗ್ರೀಕರಾಗಿದ್ದರು. ಅನೇಕರು ಯೇಸುಸ್ವಾಮಿಯನ್ನು ನಂಬಿ ಕರ್ತನನ್ನು ಆರಾಧಿಸ್ತಾ ಇದ್ದಂತಹ ವ್ಯಕ್ತಿಗಳು. ಅವರ ಒಂದು ಸಭೆಗೆ ಒಂದು ಪತ್ರಿಕೆಯನ್ನು ಬರೆದಾಗ ಅವ್ರು ಹೇಳ್ತಾ ಇದ್ದಾನೆ, ನಿಮ್ಮನ್ನು ಕರೆದಾಗ ನೀವು ಎಂಥವರಾಗಿದ್ರಿ, ನಿಮ್ಮ ಸ್ಥಿತಿ ಯಾವ ಥರ ಇತ್ತು, ನೀವು ಯಾವ ಸನ್ನಿವೇಶದಲ್ಲಿದ್ದಿರಿ. ನಂತರ ಮುಂದೆ ನಾವು ನೋಡ್ತೀವಿ, ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ಹಾಗಾದ್ರೆ ಅರ್ಥ, ನಿಮ್ಮೊಳಗೆ ಲೋಕದ ದೃಷ್ಟಿಯಲ್ಲಿ ಜ್ಞಾನಿಗಳಾಗಿದ್ದಂತಹ ವ್ಯಕ್ತಿಗಳಿರಲಿಲ್ಲ, ನಿಮ್ಮಲ್ಲಿ ಅಧಿಕಾರಿಗಳಿರಲಿಲ್ಲ, ನಿಮ್ಮಲ್ಲಿ ಕುಲೀನರು ಇರಲಿಲ್ಲ. ಹಾಗಾದರೆ ದೇವರು ಯಾಕೆ ಅವ್ರನ್ನ ಆರಿಸ್ಕೊಂಡ್ರು? ಈ ಲೋಕದಲ್ಲಿ ಆರಿಸುವಿಕೆ ಅನ್ನೋದು ಬಹಳ ಪ್ರಾಮುಖ್ಯವಾದಂತಹ ಕಾರ್ಯ. ಒಂದು ಕಂಪನಿಗಾಗಿ ಅಥವಾ ಇನ್ಯಾವುದೋ ಒಂದು ವಿಷಯಗಳಿಗಾಗಿ, ಒಂದು ಮದುವೆ ಆಗಿರ್ಬೋದು, ಹುಡುಗ ಹುಡುಗಿಯನ್ನು ಆರಿಸ್ಕೊಳ್ಳೋದು, ಹುಡುಗಿ ಹುಡುಗನನ್ನು ಆರಿಸ್ಕೊಳ್ಳೋದು, ಅವರು ಬಹಳ ಕೇರ್ಫುಲ್ಲಾಗಿ ನೋಡಿ, ಎಲ್ಲವನ್ನ ನೋಡಿ, ಯೋಗ್ಯತೆಯನ್ನು ನೋಡಿ, ಅರ್ಹತೆಗಳನ್ನು ನೋಡಿ ಅವ್ರನ್ನ ಆರಿಸ್ಕೊಳ್ತಾರೆ. ಆದರೆ ಪೌಲ ಹೇಳ್ತಾನೆ, ದೇವರು ನಿಮ್ಮನ್ನು ಕರೆದಾಗ ನಿಮ್ಮಲ್ಲಿ ಏನು ಅರ್ಹತೆ ಇತ್ತು? ಜ್ಞಾನಿಯಾಗಿರಲಿಲ್ಲ, ನೀವು ಅಧಿಕಾರಿಗಳಾಗಿರಲಿಲ್ಲ, ನೀವು ಕುಲೀನರಾಗಿರಲಿಲ್ಲ. ಆದರೆ ಪೌಲನ ಜೀವಿತವನ್ನು ಕಲಿಬೇಕಾದರೆ ಅವನು ಜ್ಞಾನಿಯಾಗಿದ್ದ, ಅವನು ಉನ್ನತವಾದಂತಹ ಅಧಿಕಾರವುಳ್ಳವನಾಗಿದ್ದ, ಕುಲೀನನಾಗಿದ್ದಂತಹ ವ್ಯಕ್ತಿ, ಶ್ರೀಮಂತನಾಗಿದ್ದಂತಹ ವ್ಯಕ್ತಿ. ಆದರೆ ಪೌಲ ಇವಾಗ ಕೊರಿಂಥದವರಿಗೆ ಕೇಳ್ತಾನೆ, ನಿಮ್ಮಲ್ಲಿ ಅನೇಕರು ಜ್ಞಾನಿಗಳಾಗಿರಲಿಲ್ಲ. ಆದರೆ ಯಾಕೆ ಆರಿಸ್ಕೊಂಡ್ರು? 27ನೇ ವಾಕ್ಯ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ಯಾಕಂತೆ? ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ. ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಯಾಗಿದ್ದಂತಹ ವ್ಯಕ್ತಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ, ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳಲ್ಲದ ಬುದ್ಧಿಹೀನರಾದಂತಹ ವ್ಯಕ್ತಿಗಳನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಜ್ಞಾನಿಗಳಾಗಿರಲಿಲ್ಲ, ನಾವು ಬಲಿಷ್ಠರಾಗಿರಲಿಲ್ಲ. ಮುಂದೆ ನೋಡ್ತೀವಿ, ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಗಣನೆಗೆ ಬಾರದಂತಹ, ತಿರಸ್ಕರಿಸಲ್ಪಟ್ಟಂತಹ, ತಳ್ಳಲ್ಪಟ್ಟಂತಹ ವ್ಯಕ್ತಿಗಳನ್ನು ಆರಿಸಿಕೊಂಡಿದ್ದಾನೆ. ನಿಮ್ಮ ಜೀವಿತದ ಆತ್ಮೀಕತೆಯನ್ನು ನಾವು ನೋಡಿದಾಗ ನಾವು ದೇವರ ಕಡೆಗೆ ಬಂದದ್ದನ್ನು ನೆನೆಸ್ಕೊಳ್ಬೇಕಾದ್ರೆ ನಾವು ಇದಕ್ಕೆ ಅರ್ಹರಾಗಿರಲಿಲ್ಲ. ನಾವು ಅರ್ಹತೆ ಇಲ್ಲದವರಾಗಿದ್ವಿ, ಯೋಗ್ಯತೆ ಇಲ್ಲದವರಾಗಿದ್ವಿ. ನಮ್ಮ ಕುಟುಂಬದಲ್ಲಿ ನಮಗಿಂತ ಜ್ಞಾನಿಗಳಿದ್ದರು, ನಮಗಿಂತ ಬಲಿಷ್ಠರಿದ್ದರು, ನಮಗಿಂತ ಯೋಗ್ಯರಾದವರಿದ್ದರು. ಆದರೆ ಎಲ್ಲರಿಂದ ಅಸಡ್ಡೆ ಮಾಡಲ್ಪಟ್ಟಂತಹ ವ್ಯಕ್ತಿಗಳಾದಂತಹ ನಮ್ಮನ್ನು ದೇವರು ಆರಿಸಿಕೊಂಡರು. ದೇವರು ಆರಿಸಿಕೊಂಡು ನಮ್ಮನ್ನು ಆತನ ಮಕ್ಕಳಾಗಿ ಮಾರ್ಪಡಿಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡು
ದೇವರ ಸಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ತಿರಸ್ಕರಿಸಲ್ಪಟ್ಟಂತಹ, ತಳ್ಳಲ್ಪಟ್ಟಂತಹ ನಮ್ಮನ್ನು ದೇವರು ಆರಿಸಿಕೊಳ್ತಾನೆ. ದಾವೀದನು ಸಹೋದರರಿಂದ, ತಂದೆಯಿಂದ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. ಆದರೆ ಇಂದು ಅವನು ರಾಜನಾಗಿ ಕೂತಾಗ ಅವನಿಗೊಂದು ವಿಷಯ ಗೊತ್ತಿದೆ. ನನ್ನನ್ನು ಗಣನೆಗೆ ತೆಗೆದುಕೊಳ್ಳದ, ಅಸಡ್ಡೆ ಮಾಡಿದಂತಹ ಸಹೋದರರ ಮುಂದೆಯೇ ಅಭಿಷೇಕ ಹೊಂದಲ್ಪಟ್ಟು ರಾಜನಾಗಿ ನಾನು ನಿಂತಿದ್ದೇನೆ. ಯಾಕೆ ಇದನ್ನೆಲ್ಲ ಮಾಡ್ತಾರೆ ಗೊತ್ತಾ? 31ನೇ ವಾಕ್ಯ ಓದಿದ್ವಿ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಬೇಕು. ನನ್ನ ಇಂಥ ಯೋಗ್ಯತೆಯಿಂದ ದೇವರನ್ನು ಆರಿಸ್ಕೊಂಡ್ರು, ನನಗೆ ಇಂಥ ಅರ್ಹತೆ ಇದ್ದದ್ರಿಂದ ದೇವರನ್ನ ಅವನ ಮಗನಾಗಿ ಮಾಡಿದ್ರು ಅಂತ ಯಾರೂ ಹೇಳಬಾರ್ದು. ಅದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಹೆಚ್ಚಳ ಪಡುವುದು ಕರ್ತನಲ್ಲಿ ಮಾತ್ರವಾಗಿರಬೇಕು. ನಾವು ಹೆಚ್ಚಳ ಪಡುವುದು ಕರ್ತನಲ್ಲಿ ಮಾತ್ರ ಆಗಿರಬೇಕು. ದೇವರೇ, ನಾನು ಅರ್ಹನಾಗಿರಲಿಲ್ಲ, ಯೋಗ್ಯನಾಗಿರಲಿಲ್ಲ, ನನ್ನನ್ನು ಈ ಮಟ್ಟಕ್ಕೆ ತಂದದ್ದಕ್ಕಾಗಿ ಸ್ತೋತ್ರ. ನನಗೆ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ದೇವರು ಮಾಡಿದ ಎಲ್ಲ ಉಪಕಾರಗಳನ್ನ ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುಂದೆ ಸಾಗೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಕರ್ತನೆ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಡಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ತಿರಸ್ಕರಿಸಲ್ಪಟ್ಟ, ಅಸಡ್ಡೆ ಮಾಡಲ್ಪಟ್ಟ, ಗಣನೆಗೆ ಬಾರದಂತಹ ನಮ್ಮನ್ನು ಆರಿಸಿಕೊಂಡು ಉನ್ನತ ಸ್ಥಾನವನ್ನು ನಮಗೆ ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ನಾವು ನಿನ್ನಲ್ಲೇ ಹೆಚ್ಚಳಪಟ್ಟು ಇದಕ್ಕೆ ಅರ್ಹತೆ ನಮಗಿರಲಿಲ್ಲ, ನೀನು ಕೊಟ್ಟಂತಹ ಒಂದು ದಾನ ಎಂಬುದಾಗಿ ತಿಳಿದು ನಿನ್ನನ್ನು ಮಹಿಮೆಪಡಿಸುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.